Hello guys, I'm Vishal. Welcome to my YouTube channel. How are you all? I hope all doing well. So ನಾನಿವತ್ತು ಒಂದು ಸ್ಟಾಕ್ ಸ್ಟಡಿ ಬಗ್ಗೆ ಹೇಳಕ್ ಇಷ್ಟಪಡ್ತೀನಿ. ಸೊ ನಿನ್ನೆ ಸ್ಟಡಿ ಮಾಡಿದೆ. ಸೊ ಅದನ್ನ ನೋಡೋಣ, ಇವತ್ತು ಸಿಕ್ಕರೆ ತಗೋತೀನಿ, ಇಲ್ಲಾಂದ್ರೆ ವೇಟ್ ಮಾಡ್ತೀನಿ. ಯಾವ ತರ ಸ್ಟಡಿ ಮಾಡಿದೆ, ಏನ್ ಮಾಡಿದೆ ಅಂತ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ, ನೋಡಿ. ಆಮೇಲೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಸೊ ಲೆಟ್ ಸ್ಟಾರ್ಟ್ ದಿ ವಿಡಿಯೋ ನಾವು. ಸೊ ಸ್ಟಾಕ್ ನೇಮ್ ಬಂದ್ಬಿಟ್ಟು IDBI ಬ್ಯಾಂಕ್. ಓಕೆ, ಸ್ಟಾಕ್ ನೇಮ್ IDBI ಬ್ಯಾಂಕ್. ಇದೇನಾಗ್ತಾ ಇತ್ತು ಅಂದ್ರೆ, ಇದೊಂದು ಡೌನ್ ಟ್ರೆಂಡ್ ಅಲ್ಲಿ ಇತ್ತು. ಯಾವಾಗಿಂದ ಅಂದ್ರೆ 2014 ಇಂದ ಡೌನ್ ಟ್ರೆಂಡ್ ಅಲ್ಲಿ ಇತ್ತು. 2014 ಇಂದ ಡೌನ್ ಟ್ರೆಂಡ್ ಅಲ್ಲಿ ಇತ್ತು. ಮತ್ತೆ 15ಗೆ ಸೇಮ್ ರೆಸಿಸ್ಟೆನ್ಸ್ ಟಚ್ ಆಗಿ ಕೆಳಗಡೆ ಬಂತು. ಇಲ್ಲೂ ಅಷ್ಟೇ 18 ಅಲ್ಲೂ ಕೂಡ ರೆಸಿಸ್ಟೆನ್ಸ್ ನಿಯರ್ ಬಂದು ಕೆಳಗಡೆ ಬಂತು. ಇವಾಗ 9 ಇಯರ್ಸ್ ಆದ್ಮೇಲೆ ಆ ಒಂದು ರೆಸಿಸ್ಟೆನ್ಸ್ ಬ್ರೇಕ್ಔಟ್ ಆಗಿದೆ. ಯಾವತ್ತು? ಈ ವೀಕ್ ಅಲ್ಲಿ ಇದೆ. ಈ ಕರೆಂಟ್ ವೀಕ್ ಅಲ್ಲಿ ಆ ರೆಸಿಸ್ಟೆನ್ಸ್ ಬ್ರೇಕ್ಔಟ್ ಆಗಿದೆ. ಅದು ಈ 2 ದಿನದಲ್ಲೇ ಬ್ರೇಕ್ಔಟ್ ಆಗಿರೋದು. ಇವಾಗ ನಿನ್ನೆ ಮೊನ್ನೆ. ಓಕೆ, ಸೊ ಇದೊಂದು ಸ್ಟ್ರಾಂಗ್ ರೆಸಿಸ್ಟೆನ್ಸ್. ಸೊ ಇದು 9 ಇಯರ್ಸ್ ಆದ್ಮೇಲೆ ಬ್ರೇಕ್ಔಟ್ ಆಗಿದೆ. ಸೊ ಇದೊಂದು ನಮ್ಗೆ ಸಿಗ್ನಿಫಿಕೆನ್ಸ್ ಟು ಬೈ ದಿ ಸ್ಟಾಕ್. ಆಮೇಲೆ ಇದೊಂದು ಗ್ರೀನ್ ಕ್ಯಾಂಡಲ್ ಏನಿದೆಯಲ್ಲ, ಇದೊಂದು ಸಿಗ್ನಿಫಿಕೆಂಟ್ ಕ್ಯಾಂಡಲ್ ನಮ್ಗೆ ಬೈ ಮಾಡೋದಕ್ಕೆ. ಓಕೆ, ಸೊ ಆಲ್ರೆಡಿ ನಾನು ಎಲ್ಲ ಸ್ಟಡಿ ಮಾಡಿ ಇಟ್ಟಿದ್ದೀನಿ. ಜಸ್ಟ್ ನಿಮಗೆ ಬ್ರೀಫ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ. ಸೊ ನಾನು ಸುಮ್ಮನೆ ರ್ಯಾಂಡಮ್ ಆಗಿ ಓಪನ್ ಮಾಡಿದೆ. ಸೊ ಮಂತ್ಲಿ ಟೈಮ್ ಫ್ರೇಮ್ ಅಲ್ಲಿ ಚೆಕ್ ಮಾಡಿದೆ, ಇದು ರೆಸಿಸ್ಟೆನ್ಸ್ ಬ್ರೇಕ್ಔಟ್ ಆಯಿತು ಈ ವೀಕಲ್ಲಿ. ಓಕೆ, ಸೊ ನಾನು ಏನ್ ಮಾಡಿದೆ, ಇಂಡಿಕೇಟರ್ಸ್ ಎಲ್ಲ ಯೂಸ್ ಮಾಡಿದೆ. MACD ನೋಡಿದೆ. MACD ಬೈ ಸಿಗ್ನಲ್ ಕೊಡ್ತಾ ಇತ್ತು. ಬೈ ಸಿಗ್ನಲ್ ಅಂದ್ರೆ ಇದು ಮೇಲ್ಗಡೆ ಮುಖ ಮಾಡಿತ್ತು. ಸೊ ಇದೊಂದು ಬೈ ಸಿಗ್ನಲ್. ಸೊ ಆಮೇಲೆ ಏನ್ ಮಾಡಿದೆ, EMA ಕ್ರಾಸ್ ಓವರ್ ನ ಚೆಕ್ ಮಾಡಿದೆ. ಕ್ರಾಸ್ ಓವರ್ ಆಫ್ ದಿ EMA. ಓಕೆ, ಆಮೇಲೆ ಇಲ್ಲಿ 45 ಲೆವೆಲ್ ಅಲ್ಲಿ ಒಂದು ಪಾಸಿಟಿವ್ ಕ್ರಾಸ್ ಓವರ್. ಈ EMA ಇದೆಯಲ್ಲ, ಇದು ಒಂದನ್ನೊಂದು ಕ್ರಾಸ್ ಮಾಡ್ತಾ ಇದೆ. ಸೊ ಹಿಂಗಂದ್ರೆ ಒಂದು ಪಾಸಿಟಿವ್ ಕ್ರಾಸ್ ಓವರ್ ಆಫ್ ದಿ EMA. ಸೊ ಇದೊಂದು ನಮ್ಗೆ ಸಿಗ್ನಿಫಿಕೆಂಟ್ ಬೈ ಮಾಡಕ್ಕೆ. ಆಮೇಲೆ ನಾನು ವೀಕ್ಲಿಗೆ ಬಂದೆ. ವೀಕ್ಲಿ ಕೂಡ ಏನಾಯ್ತು, MACD ಬೈ ಸಿಗ್ನಲ್ ಕೊಡ್ತಾ ಇದೆ. ಓಕೆ, ಆಮೇಲೆ ಇಲ್ಲಿ ಕೂಡ ಅಷ್ಟೇ ಮೇಲೆ ಇದೆ MACD ಸಪೋರ್ಟ್ ತಗೊಂಡ್ಬಿಟ್ಟು, ಈ 5 EMA ಏನಾಯ್ತು, 50 EMA ನ ಸಪೋರ್ಟ್ ತಗೊಂಡ್ಬಿಟ್ಟು ಮೇಲೆ ಹೋಗಕ್ ಸ್ಟಾರ್ಟ್ ಮಾಡಿತ್ತು. ಆಲ್ಮೋಸ್ಟ್ ಇಲ್ಲಿ 40 ಲೆವೆಲ್ ಅಲ್ಲಿ ಪಾಸಿಟಿವ್ ಅಂಡ್ ಗೋಲ್ಡನ್ ಕ್ರಾಸ್ ಓವರ್ ಆಗಿದೆ ವೀಕ್ಲಿ ಕೂಡ. ಓಕೆ, ಆಮೇಲೆ ಡೈಲಿಗೆ ಬಂದೆ. ಡೈಲಿ ಆಲ್ಮೋಸ್ಟ್ ಸೈಡ್ ವೇಸ್ ನಡೀತಾ ಇತ್ತು ತುಂಬಾ ದಿನ. ಓಕೆ, ಡೈಲಿ ಕೂಡ ಇವಾಗ ಏನಾಯ್ತು, ಈ ವೀಕಲ್ಲಿ ಈ ಒಂದು ಸ್ಟಾಕು ರೆಸಿಸ್ಟೆನ್ಸ್ ನ ಬ್ರೇಕ್ಔಟ್ ಆಗಿ ಮಾಡಿತು. ಸ್ಟ್ರಾಂಗ್ ಆಗಿ ಬ್ರೇಕ್ಔಟ್ ಮಾಡಿದೆ. ಸೊ ಇವಾಗ್ಲೇ ಬೈ ಮಾಡ್ಬೋದಾ? ಇಲ್ಲ, ಯಾಕಂದ್ರೆ ಇವು ಎರಡು ಒಂದು ಹೈ ವಾಲ್ಯೂಮ್ ಕ್ಯಾಂಡಲ್ಸ್. ಸೊ ವಿ ಕೆನಾಟ್ ಬೆಟ್ ಆನ್ ದೀಸ್ ಕ್ಯಾಂಡಲ್ಸ್. ಓಕೆ, ವಿ ಹ್ಯಾವ್ ಟು ವೇಟ್ ಫಾರ್ ಅ ಹೈಯರ್ ಲೋ. ಇದೊಂದು ಲೋ, ಒಂದು ಲೋ ಅನ್ಕೊಳ್ಳಿ. ಲೋ, ಒಂದು ಹೈ, ಇದು ಹೈ ಅನ್ಕೊಳ್ಳಿ, ಇದನ್ನ ಲೋ ಅನ್ಕೊಳ್ಳಿ. ಆಮೇಲೆ ಇದೊಂದು ಲೋವರ್ ಹೈ, ಇದು ಲೋವರ್ ಹೈ. ಆಮೇಲೆ ಒಂದು ಹೈಯರ್ ಲೋಗೆ ನಾನು ವೇಟ್ ಮಾಡ್ತೀನಿ. ಹೈಯರ್ ಲೋ. ಓಕೆ, ಒಂದು ಹೈಯರ್ ಲೋಗೆ ನಾನು ವೇಟ್ ಮಾಡ್ತೀನಿ. ಯಾಕಂದ್ರೆ ಇವಾಗ ಬ್ರೇಕ್ಔಟ್ ಆಗಿದೆ, ಇದೆರಡು ಹೈ ವಾಲ್ಯೂಮ್ಸ್ ಕ್ಯಾಂಡಲ್ಸ್. ಸೊ ನಾನು ಒಂದು ಹೈಯರ್ ಲೋಗೆ ವೇಟ್ ಮಾಡ್ತೀನಿ. ಯಾವ ಲೆವೆಲ್ ಅಂದ್ರೆ ನಿಯರ್ 90. ನಿಯರ್ 90ನೇ ಯಾಕೆ ನಾನು ಬೈ ಮಾಡ್ತೀನಿ ಅಂತಾನು ಹೇಳ್ತೀನಿ ನಿಮ್ಗೆ. ಓಕೆ, ನಾನೇನ್ ಮಾಡ್ತೀನಿ, ನನ್ನ ಮಂತ್ಲಿ ಟೈಮ್ ಫ್ರೇಮ್ಗೆ ಕನ್ವರ್ಟ್ ಮಾಡ್ತೀನಿ. ಓಕೆ, ಇದು ಬ್ರೇಕ್ಔಟ್ ಆಯ್ತು, ಒಂದು ವಾರ ಇದೆಲ್ಲ ತೆಗಿತೀನಿ. ಒಂದು ಹೈಯರ್ ಲೋಗೆ ವೇಟ್ ಮಾಡ್ತೀನಿ. ಇವಾಗ ನಾನೇನ್ ಮಾಡ್ತೀನಿ, ಫಿಬ್ ರಿಟ್ರೇಸ್ಮೆಂಟ್ ಯೂಸ್ ಮಾಡ್ಬಿಟ್ಟು
ನಾನು ಎಂಟ್ರಿನ ಇಲ್ಲಿ ಇಡ್ತೀನಿ. 60%ಗೆ ಒಂದು ಎಂಟ್ರಿ ಇಡ್ತೀನಿ ನಾನು. ಓಕೆ, ಆಮೇಲೆ 78%ಗೆ ಇನ್ನೊಂದು ಎಂಟ್ರಿ ಇಡ್ತೀನಿ. ಓಕೆ, ಆಮೇಲೆ ದಿಸ್ ಕ್ಯಾಂಡಲ್ ಲೋ ವಿಲ್ ಬಿ ಮೈ ಸ್ಟಾಪ್ ಲಾಸ್. ಓಕೆ, these three levels are very important in this stock. Okay, so first we have to check what is the target we'll get in this stock. Okay, so actually ನನಗೆ ಇದರಲ್ಲಿ ಒಂದು ಕಪ್ ಅಂಡ್ ಹ್ಯಾಂಡಲ್ ಪ್ಯಾಟರ್ನ್ ತರ ಸಿಕ್ಕಿದೆ. ಓಕೆ, ಸೊ ಕಪ್ ಅಂಡ್ ಹ್ಯಾಂಡಲ್ ಕೂಡ ಇದೆ ಇದರಲ್ಲಿ. ಸೊ ಅದನ್ನು ಡ್ರಾ ಮಾಡ್ತೀನಿ ನೋಡಿ. ಒಂದು ಕಪ್ಪು, ಇದೊಂದು ಹ್ಯಾಂಡಲ್. So this is cup and handle pattern. If you get cup and handle or head and shoulder pattern, means these chart patterns are very significant to buy these stocks. Okay, ಆಮೇಲೆ 60%, 78%, 78% fib retracement. ಓಕೆ, ಆಮೇಲೆ ನಾನು ಲಾಂಗ್ ಹೋಗ್ತೀನಿ ಇದರಲ್ಲಿ. ಸೊ ನಾನು ಇಲ್ಲಿ ಎಂಟ್ರಿ ತಗೊಂಡ್ರೆ $90 rupees ಎಂಟ್ರಿ ತಗೊಂಡ್ರೆ, ಓಕೆ, ನಂದು ಟಾರ್ಗೆಟ್ ಆಲ್ಮೋಸ್ಟ್ ತುಂಬಾ ದೊಡ್ಡದಿದೆ. ಓಕೆ, ಸೊ ಇದು ಕಪ್ ಅಂಡ್ ಹ್ಯಾಂಡಲ್ ಪ್ಯಾಟರ್ನ್. ಸೊ ಆಸ್ ಪರ್ ಕಪ್ ಅಂಡ್ ಹ್ಯಾಂಡಲ್ ಟಾರ್ಗೆಟ್ ವಿಲ್ ಬಿ ಡಿಫ್ರೆನ್ಶಿಯೇಟ್. ಓಕೆ, ಸೊ ಇದು ನಮಗೆ ತುಂಬಾ ಒಳ್ಳೆ ರಿಸ್ಕ್ ರಿವಾರ್ಡ್ ರೇಷಿಯೋ ಇರುವಂತ ಸ್ಟಾಕ್. ಮತ್ತೆ 2-3 ದಿನದಲ್ಲಿ ಬರುವಂತ ಟಾರ್ಗೆಟ್ ಅಲ್ಲ ಇದು. ವಿ ಹ್ಯಾವ್ ಟು ವೇಟ್ ಫಾರ್ ಅ ಮಂತ್ಸ್, ನಾಟ್ ಇನ್ ಅ ಡೇಸ್. ಓಕೆ, ಸೊ ಆಲ್ರೆಡಿ ನಾನು ಇಲ್ಲಿ ಸ್ಟಡಿ ಮಾಡಿ ಇಟ್ಟಿದ್ದೀನಿ ನೋಡಿ. ನನ್ನ ಸ್ಟಡಿ ನಾನು ನಿಮ್ಗೆ ಬೈ ಮಾಡಂತ ಹೇಳಲ್ಲ, ನೀವು ಸ್ಟಡಿ ಮಾಡಿ, ಅನಾಲಿಸಿಸ್ ಮಾಡಿ, ಬ್ಯಾಕ್ ಟೆಸ್ಟ್ ಮಾಡಿ, ಸ್ಟಡಿ ಮಾಡ್ಬಿಟ್ಟು ಬೈ ಮಾಡಿ. ಸೊ ನಾನು $90 ಎಂಟ್ರಿ ತಗೊಂಡ್ರೆ this candle or this candle low is my stop loss. My stop loss will be at 75 and target 1 will be 170. Okay, so ಇದು 4:1:4 ರೇಷಿಯೋ ಇರುವಂತ ಸ್ಟಾಕ್. ರಿಸ್ಕ್ ರಿವಾರ್ಡ್ 1:4, ಆಲ್ಮೋಸ್ಟ್ 1:4. ಆಕ್ಚುಲಿ ಇನ್ನೂ ತುಂಬಾ ದೊಡ್ಡದಿದೆ ಟಾರ್ಗೆಟ್. ಸೊ ಇದೊಂದು ತುಂಬಾ ಒಳ್ಳೆ ರಿಸ್ಕ್ ರಿವಾರ್ಡ್ ಇರುವಂತ ಸ್ಟಾಕ್. ಸೊ ಇದನ್ನ ನಿಮ್ ಮುಂದೆ ಎಕ್ಸ್ಪ್ಲೇನ್ ಮಾಡ್ಬೇಕು ಅನಿಸ್ತು. ನೋಡಿ ನಾನು ಯಾವ ತರ ಎಕ್ಸ್ಪ್ಲೇನ್ ಮಾಡಿದೆ, ಆಮೇಲೆ ಯಾವ ತರ ಸ್ಟಡಿ ಮಾಡ್ಬಿಟ್ಟು ಈ ಸ್ಟಾಕ್ ನ ಬೈ ಮಾಡ್ತಾ ಇದೀನಿ ನೋಡಿ. ಆಮೇಲೆ ನೀವು ಅಬ್ಸರ್ವ್ ಮಾಡಿ ಯಾವ ತರ ಟಾರ್ಗೆಟ್ ಬರುತ್ತೋ ಅಂತ ಈ ಸ್ಟಾಕ್. ಸೊ ಏನಾದ್ರು ಒಳ್ಳೆ ಟಾರ್ಗೆಟ್ ಬಂದ್ರೆ ಕಮೆಂಟ್ ಮಾಡಿ, ಟಾರ್ಗೆಟ್ ಎಷ್ಟು ಬಂತು ಅಂತ ಹೇಳ್ಬಿಟ್ಟು. ಸೊ ನಾನು ಇದನ್ನ ಏನ್ ಮಾಡ್ತೀನಿ, ಇವಾಗ ಬೈ ಮಾಡಕ್ ಟ್ರೈ ಮಾಡ್ತೀನಿ. ಬೈ ಅಂದ್ರೆ ಇವಾಗ್ಲೇ ಮಾಡಲ್ಲ, ಜಸ್ಟ್ ಐ ವಿಲ್ ಪ್ಲೇಸ್ ಅ GTT ಬೈ ಆರ್ಡರ್. ಓಕೆ, ನಾನು $90 ಎಂಟ್ರಿ ತಗೋತೀನಿ. ಯಾಕಂದ್ರೆ ಇಲ್ಲಿ ಹೇಳಿದೆ ಎಷ್ಟು 60 ಆಮೇಲೆ 78%ಗೆ ನನ್ನ ಎಂಟ್ರಿ ಇದೆ ಅಂತ ಹೇಳ್ಬಿಟ್ಟು. ಓಕೆ, ನಾನೇನ್ ಮಾಡಿದೆ, $90ಗೆ ನಾನು 75 ಸ್ಟಾಕ್ಸ್ ತಗೋತೀನಿ. ದಿಸ್ ವಿಲ್ ಬಿ 90. ಓಕೆ, ಪ್ಲೇಸ್. ಓಕೆ, ಐ ವಿಲ್ ಶೋ. ಇಲ್ಲಿ ನೋಡಿ, ಇಲ್ಲಿದೆ IDVI ಟ್ರಿಗರ್ ಪ್ರೈಸ್ 90, ಆಮೇಲೆ ಇವಾಗ ನಡೀತಾ ಇರೋ ಪ್ರೈಸ್ 101. ಸೊ ನಾನು ಈ ಪ್ರೈಸ್ಗೆ ಬೈ ಮಾಡಲ್ಲ, ಯಾಕಂದ್ರೆ ಒಂದು ರಿಟ್ರೇಸ್ಮೆಂಟ್ ಗೆ ಕಾಯ್ತೀನಿ, ಒಂದು ಹೈಯರ್ ಲೋಗೆ ಕಾಯ್ತೀನಿ. ಎಷ್ಟು 75 ಕ್ವಾಂಟಿಟಿ ಹಾಕಿದೀನಿ, ನೋಡೋಣ ಸಿಗುತ್ತೋ ಇಲ್ವೋ ಅಂತ. ಲೆಟ್ ಸಿ ವಾಟ್ ವಿಲ್ ಹ್ಯಾಪನ್. ಓಕೆ, ಸೊ ಇದು ನನ್ನ ಸ್ಟಡಿ. ಸೊ ನೋಡೋಣ $90 ಸಿಗುತ್ತೋ ಇಲ್ವೋ ಅಂತ ಹೇಳ್ಬಿಟ್ಟು. ನೀವು ನೋಡಿ $90 ಬಂದ್ರೆ ಕಮೆಂಟ್ ಮಾಡಿ ಬಂದಿದೆ ಅಂತ ಹೇಳ್ಬಿಟ್ಟು. ಸೊ ಅಷ್ಟರಲ್ಲಿ ಇದು ಎಕ್ಸಿಕ್ಯೂಟ್ ಆಗಿರುತ್ತೆ 90ಗೆ, ನೋಡೋಣ. ಸೊ ಇದು ನನ್ನ ಸ್ಟಡಿ ಫ್ರೆಂಡ್ಸ್. ಸೊ ನೀವು ಸ್ಟಡಿ ಮಾಡಿ, ಬೈ ಮಾಡಿ, ತುಂಬಾ ಚೆನ್ನಾಗಿ ಪ್ರಾಫಿಟ್ ಮಾಡಿ.
ಸೊ ಇದು ಇವತ್ತಿನ ನನ್ನ ಸ್ಟಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಸೋ ಮಚ್, ಹ್ಯಾವ್ ಅ ನೈಸ್ ಡೇ.